ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು 2,000 ಆದ್ರೂ ಬಿಡುಗಡೆ ಆಗ್ತಾ ಇದೆ. ಹೌದು, ಬರೀ 28ನೇ ಕಂತಿನ ಹಣ ಅಷ್ಟೇ ಅಲ್ಲ, ಇನ್ನು ಸುಮಾರು ಕಂತುಗಳು ಬರಬೇಕು. ಸುಮಾರು ಅಂದ್ರೆ ಎಷ್ಟು? ಇನ್ನು 4ರಿಂದ 5 ಕಂತುಗಳಾದ್ರೂ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಾಗಿದೆ. ಹಾಗಾದ್ರೆ ಯಾವ ಯಾವ ಕಂತುಗಳು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ? ಜೊತೆಗೆ ಇವತ್ತು 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಆವಾಗಿ ನಿಂತ್ಕೊಂಡು ಪ್ರಾರಂಭವಾದರೆ ಸಂಜೆವರೆಗೂ ಕೂಡ ಜಮಾ ಆಗತ್ತೆ. ಮತ್ತೆ ನಾಳೆನೂ ಕೂಡ ಜಮಾ ಆಗತ್ತೆ. ಸಂಜೆ ಅಷ್ಟೇ ಅಲ್ಲ, ನಿಮಗೆ ಒಂದು ಸಾರಿ ಬಿಡುಗಡೆ ಮಾಡಿಬಿಟ್ರೆ ರಾತ್ರಿ 12 ಗಂಟೆಗಾದರೂ ಕೂಡ ಜಮಾ ಆಗಬಹುದು. ಹಾಗಾಗಿ ಬನ್ನಿ ಸ್ನೇಹಿತರೆ, ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ ಈ 15 ಜಿಲ್ಲೆಗಳಲ್ಲಿ? ಖಂಡಿತವಾಗ್ಲೂ ಇರಬಹುದು. ಹೀಗಾಗಿ ಎಕ್ಸೆಪ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜಿಲ್ಲೆಗಳನ್ನ ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಇರುತ್ತೆ, ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋನ ಬಹಳಷ್ಟು ಜನ ನೋಡ್ತಾ ಇದ್ರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ನೇರವಾಗಿ ನಾವು ಟಾಪಿಕ್ಗೆ ಬರೋದಾದ್ರೆ, ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿಯುವುದರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಮಾತ್ರ ನಾನು ತಿಳಿಸ್ಕೊಡ್ತೀನಿ, ಶಾರ್ಟ್ ಆಗಿ ಪಟ್ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಮುಖ್ಯವಾಗಿ ಈ 15 ಜಿಲ್ಲೆಗಳನ್ನ ನಾನು ನಿಮ್ಗೆ ಒಟ್ಟಾರೆಯಾಗಿ ತಿಳಿಸ್ಕೊಟ್ಬಿಡ್ತೀನಿ. ಇದನ್ನ ಮೊದಲು ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇದಕ್ಕಾಗಿನೇ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ. ಇಂದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮುಖ್ಯವಾಗಿ ಬರಲಿದೆ. ಯಾಕೆ ಅಂತ ಕೇಳೋದಾದ್ರೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಯಾಕೆ ಮುಖ್ಯವಾಗಿ ಬರುತ್ತಂದ್ರೆ, ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತಲ್ವಾ, ಅಲ್ಲಿಂದ ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಲಾಗತ್ತೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿರುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಇನ್ನು ಹಲವಾರು ಜಿಲ್ಲೆಗಳಿಗೆ ಬರ್ತಾ ಇದೆ. ಆ ಒಂದು ಜಿಲ್ಲೆಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿನೇ ಪ್ರೊಸೆಸರ್ ನಡೆಯುತ್ತೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಸ್ತಾರೆ. ಆ ಟ್ರಯಲ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಡೀತಾ ಇದೆ. ಟ್ರಯಲ್ ಯಾಕಪ್ಪ ನಡೆಸ್ತಾರೆ ಅಂದ್ರೆ, ತಾಂತ್ರಿಕ ದೋಷ ಆಗಬಾರ್ದಲ್ವಾ, ತಾಂತ್ರಿಕ ದೋಷ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕಂಡು ಹಿಡಿಲಿಕ್ಕೆ ಈ ರೀತಿ ನಡೆಸ್ತಾರೆ. ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ತಾಂತ್ರಿಕ ದೋಷ ಕಂಡು ಬಂದ್ರೆ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ವಿಳಂಬ ಆಗಬಹುದು. ಸದ್ಯಕ್ಕೆ ತಾಂತ್ರಿಕ ದೋಷ 22ನೇ ಕಂತಿನಲ್ಲಿ ಕಂಡು ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲ. ಈಗ ಸದ್ಯಕ್ಕೆ 28ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಚಿಕ್ಕಮಗಳೂರು, ಮಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಮಂಡ್ಯ, ಕೊಡಗು, ಬೆಳಗಾವಿ, ಚಾಮರಾಜನಗರ, ದಾವಣಗೆರೆ, ತುಮಕೂರು, ಅದೇ ರೀತಿಯಾಗಿ ಕೋಲಾರ, ಬೀದರ, ಕೊಪ್ಪಳ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಈ ವರ್ಷದಲ್ಲಂತೂ ಯಾವುದೇ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಎಷ್ಟು ದುಡ್ಡು ಬೇಕೋ ಅಷ್ಟು ಎಲ್ಲ ದುಡ್ಡನ್ನ ಸರ್ಕಾರ ಮೀಸಲಿಡ್ತಾ ಇದೆ. 28,608 ಕೋಟಿ ದುಡ್ಡನ್ನ ಮೀಸಲಿಟ್ಟಿದೆ. ಇಷ್ಟು ದುಡ್ಡು 12 ಕಂತಿಗಳಿಗಾಗಿ ಸಾಲತ್ತೆ ಸ್ನೇಹಿತರೆ. ಹೌದು, ಈಗಾಗಲೇ ಒಂದು ಕಂತಿಗೆ 2,400 ಕೋಟಿಯಷ್ಟು ದುಡ್ಡು ಬೇಕು. 12 ಕಂತಿಗಳಿಗೆ ಎಷ್ಟು ಬೇಕು ಲೆಕ್ಕಾಚಾರ ಮಾಡಿ ಗೊತ್ತಾಗತ್ತೆ. 28,608 ಕೋಟಿ ದುಡ್ಡು ಸಾಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಇಷ್ಟು ದುಡ್ಡನ್ನ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಲಾಗಿರತ್ತಾ? ಖಂಡಿತವಾಗ್ಲೂ ಈಗಲಂತರೂ ಕಳಿಸಿರೋದಿಲ್ಲ. ಸದ್ಯಕ್ಕೆ ನಿಮಗೆ ಹಣಕಾಸು ಇಲಾಖೆ ಹತ್ರನೇ ದುಡ್ಡು ಇರುತ್ತೆ. ಅಲ್ಲಿಂದ ಎಷ್ಟೆಷ್ಟು ಕಂತುಗಳು ಬೇಕೋ ನೋಟಿಸನ್ನು ಕಳಿಸಿದ ತಕ್ಷಣ ದುಡ್ಡನ್ನು ರಿಲೀಸ್ ಮಾಡ್ತಾ ಇರುತ್ತೆ ರಾಜ್ಯ ಸರ್ಕಾರ. ಸೊ ಹೀಗಾಗಿ ನಿಮಗೆ 28ನೇ ಕಂತು ಮತ್ತು 29ನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. 28ನೇ ಕಂತಿನ ಹಣದ ಬಗ್ಗೆ ಈಗ ಜಿಲ್ಲೆಗಳನ್ನು ಕೂಡ ತಿಳಿಸ್ತೀನಿ. ಈಗ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಇದ್ರ ಬಗ್ಗೆನೂ ಕೂಡ ಕ್ಲಿಯರಿಟಿ ಇರಬೇಕು. ನೀವು ತಿಳ್ಕೊಳ್ಳೋದಿಲ್ಲ, ಹೀಗಾಗಿ ಸರ್ಕಾರ ಯಾಮಾರಿಸ್ಬಿಡುತ್ತೆ. ಈಗಾಗಲೇ 2 ಕಂತುಗಳನ್ನ ಯಾಮಾರಿಸ್ಬಿಟ್ಟಿದೆ. ಹೌದು, ಈಗಾಗಲೇ ಡಿಸೆಂಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಜಮಾ ಆಗಿದೆ. ಹೋದ ವರ್ಷದ್ದು 26 ನವೆಂಬರ್ ತಿಂಗಳ ಹಣ ಆದ್ರೆ 27 ಡಿಸೆಂಬರ್ ತಿಂಗಳ ಹಣ, ಈ 2 ಕಂತುಗಳನ್ನ ಜಮಾ ಮಾಡಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಈಗ ಬರಬೇಕಾಗಿರ್ತಕ್ಕಂಥದ್ದು 2026 ಜನವರಿ 28ನೇ ಕಂತಿನ ಹಣ ಒಂದು, 29 ಫೆಬ್ರವರಿ ತಿಂಗಳ ಹಣ, 30 ಮಾರ್ಚ್ ತಿಂಗಳ ಹಣ,
ಈ 3 ತಿಂಗಳ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕು. ಓಕೆ, ಈ 3 ತಿಂಗಳಾದರೆ ಇನ್ನು 2 ಕಂತುಗಳನ್ನು ಕೂಡ ಸರ್ಕಾರ ಕೊಡಬೇಕು. ಆ 2 ಕಂತುಗಳು ಯಾವುವು ಅಪ್ಪ ಅಂದರೆ, ಹೋದ ವರ್ಷದ ಪ್ರಾರಂಭದಲ್ಲಿ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ ಅಂತ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಹೌದು ಸ್ನೇಹಿತರೆ, ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಡ್ತದೆ ಸರ್ಕಾರ. ಅದಾದ ಬಳಿಕ 2 ತಿಂಗಳ ಹಣವನ್ನು ಕೊಡೋದಿಲ್ಲ, ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಜಮಾ ಮಾಡಿಬಿಡ್ತಾರೆ. ಹಾಗಾದರೆ ಏಪ್ರಿಲ್ ಆದ ಮೇಲೆ ಮೇ, ಜೂನ್, ಜುಲೈ ಅಂತ ಹೇಳ್ಬಿಟ್ಟು ಜಮಾ ಮಾಡ್ತಾ ಹೋಗ್ಬಿಡ್ತಾರೆ. ಆ 2 ಕಂತುಗಳನ್ನು ಅಲ್ಲಿಗೆ ನಿಲ್ಲಿಸಿ ಬಿಡ್ತಾರೆ. ಆ 2 ಕಂತುಗಳಂದ್ರೆ ಸಾಮಾನ್ಯವಾಗಿ ತಿಳ್ಕೊಳ್ಬೇಡಿ, ನಿಮ್ಮ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ಜಮಾ ಆಗತ್ತೆ. ಆ 4,000ದಿಂದ ಎಷ್ಟೋ ಹೆಲ್ಪ್ ಆಗುತ್ತೆ. ಬರೀ 4,000 ಅಲ್ಲ, 5,000 ಕೋಟಿ ಹಣ. ಅದು ಒಂದಲ್ಲ ಎರಡಲ್ಲ, 5,000 ಕೋಟಿ ಅಷ್ಟು ದುಡ್ಡನ್ನು ನೀವು ನುಂಗಾಕಿದ್ರೆ, ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ, ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಯಾರು? BJP ನಾಯಕರ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಮೊನ್ನೆ ತಾನೇ ಸಂಸದದಲ್ಲಿ ಕೂಡ, ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿ BJP ಮುಖಂಡರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಹೀಗಾಗಿ ಸ್ಪೀಕರ್ ಅವ್ರಿಗೆ ಹೇಳ್ತಾರೆ, ಕಳೆದ 2 ತಿಂಗಳಿಂದನೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಇನ್ನೂ ಕೂಡ ಯಾವ ದುಡ್ಡನ್ನು ಕೂಡ ಹೋಗಿಲ್ಲ. ಆದಷ್ಟು ಬೇಗ ಜಮಾ ಮಾಡಬೇಕು, ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ನುಡಿದಂತೆ ನಡೆದು ತೋರಿಸ್ಬೇಕಂತ ಮಾತನಾಡಿದ್ದಾರೆ. ಸೊ ಇದನ್ನು ನಾವು ಮೆಚ್ಚಲೇಬೇಕು. ಯಾಕಂದ್ರೆ 2 ಕಂತುಗಳನ್ನು ಯಾಮಾರಿಸ್ಬಿಡ್ತಾ ಇತ್ತು ಸರ್ಕಾರ. BJP ನಾಯಕರಿಂದ 2 ಕಂತುಗಳನ್ನು ಕೊಡ್ಲಿಕ್ಕೆ ಒಂದು ಒಪ್ಕೊಂಡಿದೆ ಸರ್ಕಾರವು ಕೂಡ. ಯಾಕಂದ್ರೆ ಮೊದಲಿಗೆ ಕೊಟ್ಟಿದ್ದೀವಿ ಅಂತಾನೆ ಹೇಳ್ತಾರೆ, ತದನಂತರ ಮಾಹಿತಿ ಸಿಗತ್ತೆ, ಆಮೇಲೆ ನಾನು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ 2 ಕಂತುಗಳು ಕೂಡ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಜಮಾ ಆಗತ್ತೆ. ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಟೋಟಲಿ 5 ಕಂತುಗಳು ಈ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲದೆ ಹೋದ ವರ್ಷದ ಫೆಬ್ರವರಿ, ಮಾರ್ಚ್ ತಿಂಗಳನ್ನ ಕೂಡ ಬರಬೇಕು. 5 ತಿಂಗಳ ಹಣ. ಈಗಾಗಲೇ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದವು. ಅವೆಲ್ಲವೂ ಕೂಡ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಒಂದೊಂದು ಕಂತುಗಳನ್ನ ಜಮಾ ಮಾಡ್ತಾ ಕ್ಲಿಯರ್ ಮಾಡಿದ್ದಾರೆ. ಓಕೆನಾ? ಸೊ ನಿಮ್ಮ ಕ್ಲಿಯರಿಟಿ ಈ ಜಿಲ್ಲೆಗಳ ಬಗ್ಗೆನೂ ಕೂಡ ತಿಳಿಸಿದ್ದೀನಿ, ಈ ಕಂತುಗಳ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಇನ್ನು ಒಂದು ವಿಷಯ ಏನಪ್ಪಾ ಅಂದ್ರೆ, GST ಫೇರ್ ಅಂತಾನು ಕೂಡ ಸಾಕಷ್ಟು ಮಹಿಳೆಯರದ್ದು ಬರ್ತಾ ಇದೆ. ಇದೊಂದು ಪ್ರಾಬ್ಲಮ್ಮು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಹೌದು, ಈಗಾಗಲೇ ನಿಮ್ಮ ಖಾತೆಗಳಿಗೆ DBT ಟ್ರೆಸರಿ ಮುಖಾಂತರ ಜಮಾ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಅಂತ ಹೇಳ್ಬಿಟ್ಟು ಕಂಡು ಬರುತ್ತೆ. ಆ ತಾಂತ್ರಿಕ ದೋಷದಿಂದ GST ಫೇರ್ ಅಂತ ಸಾಕಷ್ಟು ಮಹಿಳೆಯರದ್ದು ಬರ್ತಾ ಇದೆ. ಆದ್ರೆ ಇಲ್ಲಿ 2 ತರ, ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇರ್ತಾರೆ ಇದರಲ್ಲಿ GST ಫೇರ್ ಮಾಡೋರು, ಇನ್ನು ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇರ್ತಾರೆ. ಹೀಗಾಗಿ ಸರ್ಕಾರವೇ ಖುದ್ದಾಗಿ ಇದರ ಬಗ್ಗೆ ವೆರಿಫಿಕೇಶನ್ ಮಾಡುತ್ತೆ. ನೀವು ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಹೋಗಿ ಕೊಡಬೇಕು ಅಥವಾ ಇಲ್ಲಿ ಹೋಗಿ ಕೊಡಬೇಕು, ಇದನ್ನ ಮಾಡಬೇಕು ಅದನ್ನ ಮಾಡಬೇಕಂತ ಅನ್ನೋದಾದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ. ಏನೇ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಇಲ್ಲಿ ಮುಖ್ಯವಾಗಿ ಸರ್ಕಾರವೇ ಖುದ್ದಾಗಿ ಇದ್ರ ಬಗ್ಗೆ ವೆರಿಫಿಕೇಶನ್ ಮಾಡಬೇಕು. ಜಮಾ ಆಗ್ತಾ ಇದೆಯಾ ಇಲ್ವಾ, ಇಂಥವರಿಗೆ ಜಮಾ ಆಗ್ತಾ ಇದೆ, GST ಫೇರ್ ಅಂತ ಯಾರ್ದು ಬರ್ತಾ ಇದೆ ಅದನ್ನ ವೆರಿಫಿಕೇಶನ್ ಮಾಡುತ್ತೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು GST ಫೇರ್ ಬರ್ತಾ ಇದ್ರೆ ಅವರದನ್ನ ತೆಗೆದುಹಾಕಿ ಎಂದಿನಂತೆ ಮತ್ತೆ ದುಡ್ಡನ್ನ ಜಮಾ ಮಾಡ್ತಾರೆ. ಯಾರ್ದು ತಾಂತ್ರಿಕ ದೋಷದಿಂದ GST ಫೇರ್ ಅಂತ ಶ್ರೀಮಂತರದು ಕೂಡ ಬರ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಅವರು ಶ್ರೀಮಂತರಿದ್ರೆ ಅವರ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಾಂತ್ರಿಕ ದೋಷ ಆಗಿದೆ, ಇನ್ಮೇಲಿಂದ ದುಡ್ಡು ಬರೋದಿಲ್ಲ ಅಂತ ಹಾಗೇನಿಲ್ಲ. ವೆರಿಫಿಕೇಶನ್ ಖುದ್ದಾಗಿ ಸರ್ಕಾರವೇ ಮಾಡುತ್ತೆ. ಅಲ್ಲಿ ತಿಳಿದ ಬಂದ ಮಾಹಿತಿ ಪ್ರಕಾರ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಓಕೆನಾ? ಸೊ ಕ್ಲಾರಿಟಿ ಸಿಕ್ಕಿರಬಹುದು. ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ.